ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಆಗಸ್ಟ್ 28ನೇ ತಾರೀಕು ನಮ್ದು 103ನೇ ಬ್ಯಾಚ್ ಇರ್ತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. 2 ಗಂಟೆಗಳ ಕಾಲ ಇರ್ತಕ್ಕಂಥದ್ದು. ಸಂಜೆ 7ರಿಂದ 9. ನಿಮಗೆ ಯಾವ್ದು ಅನುಕೂಲನೋ ಕುಟುಂಬ ಸಮೇತರಾಗಿ ಕಲೀರಿ. ಅನೇಕ ಬರ್ತಕ್ಕಂಥ ಕಷ್ಟಗಳಿಗೆ ಹೇಗೆ ನಾವು ಮುಂದೆ ನೋಡಿಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಂಡು ಇಂಟೆನ್ಸಿಟಿನ ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತ ನೋಡೋಣ. ಹಾಗೆ ಕರೆ ತಗೊಂಡು ಹೋಗೋಣ ಇವಾಗ. ನಮಸ್ಕಾರ. ಹಲೋ ಸರ್. ನಮಸ್ಕಾರ ಸರ್. ಹಾ, ಹೇಳಿ. ನನ್ನ ಹೆಸರು ಸುಷ್ಮಾ ಅಂತ ಸರ್. ನಂದು ಬ್ಯಾಂಕ್ ಎಕ್ಸಾಮ್ ಬರೆಯತ್ತೇನೆ ಸರ್. ಇವತ್ತು ಸ್ಯಾಟರ್ಡೆ ಈ ವಾರ ಐತಿ ಸರ್. ಅದ್ರ ಬಗ್ಗೆ ಕೇಳಿದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ 1 to 240 ಒಂದು ನಂಬರ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಬೇಡ, ಅದ್ರಲ್ಲಿ ಬರಲ್ಲ. ಹೌದಾ ಸರ್? 1 to 240 ಒಂದು ನಂಬರ್ ಹೇಳಿ. 25 ಸರ್. 25. ಸೊ ನಾವು ಜನರಲಿ ಒಂದು ಬ್ಯಾಂಕ್ ಎಕ್ಸಾಮ್ ಬರೀಬೇಕು ಅಂತಂದ್ರೆ ಅಲ್ಲಿ ನಾವು ಕಸ್ಬುಗಳನ್ನ ನೋಡಿ ಇದು ಮಾಡಬೇಕು. ಇದರಲ್ಲಿ ರಿಟರ್ನ್ ಎಕ್ಸಾಮ್ ಫಸ್ಟ್ ನೋಡ್ತೀವಿ. ಬ್ಯಾಂಕ್ ಎಕ್ಸಾಮ್ ಬರೀತಕ್ಕಂಥದ್ದು 3ನೇ ಕಸ್ಬ್ ನೋಡ್ತೀವಿ. 3ನೇ ಕಸ್ಬಲ್ಲಿ ಕಾಂಬಿನೇಷನ್ ಅಲ್ಲಿ 6 ಅಂತ ಬಂದಿರೋದು ಬಹಳ ಒಳ್ಳೆಯದು. ಯಾಕೆಂದ್ರೆ 6ನೇ ನಂಬರು ಕಾಂಪಿಟೇಷನ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನಂಬರು. ಆ 6 ಮುಂದೆ ಹೋಗಿ 1 ಸೆಲ್ಫ್ ಎಫರ್ಟ್ ಜಾಸ್ತಿ ಹಾಕ್ಬೇಕು. ಕೆಳಗಡೆ 8, 12 ಕಾಂಬಿನೇಷನ್ ಇದೆ. 11 ಕಾಂಬಿನೇಷನ್ ಏನಾದ್ರು ಇದೆಯಾ ಫೈನಲಿ ಅಂತ ನೋಡಿದಾಗ ಸೊ ಸ್ವಲ್ಪ ಕಷ್ಟ. 11, 6 ಬಂದಿದೆ ಫಸ್ಟ್ ಲೆವೆಲ್ ಅಲ್ಲಿ, ವೆರಿ ಗುಡ್. 11 ಬರಬೇಕು. 6 ಬಂದಿದೆ, ಓಕೆ. ಇಲ್ಲೂ 11 ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಸೊ ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ. ಸ್ವಲ್ಪ ನೀವು ಬರೆಯೋ ಎಕ್ಸಾಮ್ ಅಲ್ಲಿ ರಿಸಲ್ಟ್ ಬರೋದು ತುಂಬಾನೇ ಕಷ್ಟ. ನನ್ನ ಸಜೆಷನ್, ಒಂದು ಕಡಲೆಕಾಳನ್ನ ದಾನ ಮಾಡಿ ಗುರುವಾರ, ಒಳ್ಳೇದಾಗಲಿ. ಮುಂದಿನ ಕರೆಗೋಣ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮು ಗೆಲ್ಲಬೇಕಾದ್ರೆ, ವಿನ್ ಆಗಬೇಕಾದ್ರೆ 3rd ಕಸ್ಬ್ ನೋಡ್ತೀವಿ. ಯಾಕಂದ್ರೆ ಬರವಣಿಗೆ. ಇನ್ನೊಂದು ಕಾಂಪಿಟೇಷನ್ಗೆ 6ನೇ ಮನೆಯನ್ನು ನೋಡ್ತೀವಿ. ಬಟ್ ಇಲ್ಲಿ ರೈಟಿಂಗ್ ಅಂತ ಬಂದಾಗ, ಹಾಗೆ ಜಾಬ್ ಇಂಟರ್ವ್ಯೂ ಅಂತ ಹೋದಾಗ ಮಾತುಕತೆ ಇರುತ್ತೆ. ಅದರಲ್ಲಿ 6th ಬರುತ್ತೆ. ನಮಸ್ಕಾರ. ಹಾ, ಹೇಳಿ. ನಮ್ ಸಿಸ್ಟರ್ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಮದುವೆ ಯಾವಾಗ ಆಗುತ್ತೆ ಅಂತ. ಡೇಟ್ ಆಫ್ ಬರ್ತ್ ಬಂದು 6th July 1999. ಟೈಮ್ 8:30 PM, ಬ್ಯಾಂಗ್ಳೂರ್. 6th July 1999. 1999 ಹಾ, ಹೌದು. 25 ವರ್ಷನ ಈಗ? ಹಾ, ಹೌದು ಗುರುಜಿ. ಓಕೆ. ಮೀನರಾಶಿ, ರೇವತಿ ನಕ್ಷತ್ರ, ಸರಿ ಇದೆಯಾ? ಹಾ, ಕರೆಕ್ಟ್. ಓಕೆ. ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಕಸ್ಬ್ ಅಂತ ನೋಡ್ತೀವಿ, ಪ್ರಾಮಿಸ್ ಆಫ್ ಮ್ಯಾರೇಜ್ ಅಂತ ನೋಡ್ತೀವಿ. ಸೊ ಪ್ರಾಮಿಸ್ ಆಫ್ ಮ್ಯಾರೇಜ್ ಅಲ್ಲಿ 1 ಇದೆ, ಅಂಡರ್ಗ್ರೌಂಡ್ ಅಲ್ಲಿ 29 ಇದೆ. ಸ್ವಲ್ಪ ಡಿಲೇ ಇಂದ ಆಗುತ್ತೆ. ರೆಟ್ರೋಗ್ರೇಡ್ ಇಂದ ಆದಾಗ ಸ್ವಲ್ಪ ಒಪ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ನಿಮ್ಮ ಸಿಸ್ಟರು ಒಪ್ಕೊಳ್ಳೋದು ಅಷ್ಟು ಈಸಿ ಇಲ್ಲ ಕಾಂಬಿನೇಷನ್ ಅಲ್ಲಿ. ಬಟ್ ಆದ್ರೆ ಮದುವೆ ಅಂತೂ ಖಂಡಿತ ಆಗುತ್ತೆ. 2-7 ಕಾಂಬಿನೇಷನ್ ಇನ್ನೂ ಸ್ವಲ್ಪ ಡೀಪ್ ಅನಾಲಿಸಿಸ್ ಅಲ್ಲಿ ಖಂಡಿತ ಇದೆ.
ಈಗ ನಾವು ನೆಕ್ಸ್ಟ್ ಮ್ಯಾರೇಜ್ ಇದೆ ಅಂತ ಪ್ರಾಮಿಸ್ ಆಗಿದೆ ಅಂತಂದಾಗ ನಾವು ನೆಕ್ಸ್ಟ್ ದಶಾ ನೋಡ್ತೀವಿ. ಈಗ ಶುಕ್ರ ದಶ ನಡೀತಾ ಇದೆ, ಭುಕ್ತಿಗಳನ್ನ ನೋಡ್ಕೊಂಡು ಹೋಗ್ತೀವಿ. 2024ರಿಂದ 27 ರಾಹುವಿನ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಟಫ್ ಇದೆ. ಯಾಕೆ ಅಂದ್ರೆ ಇಲ್ಲಿ ಅಂಡರ್ಗ್ರೌಂಡ್ 9 ಇದೆ, ಮೇಲ್ಗಡೆ 6 ಇದೆ. 6 ಇಸ್ ವೆರಿ ಬ್ಯಾಡ್ ಫಾರ್ ಮ್ಯಾರೇಜ್. ಬಂದಿದ್ದು ಯಾವ್ದು ಬಂದರೂ ಕೂಡ ಸೆಟ್ ಆಗ್ದಲೆ ಕಟ್ ಆಗೋದು ಖಂಡಿತ ಸ್ಟ್ರಾಂಗ್ ಆಗಿದೆ. ತುಂಬಾ ಪ್ರಯಾಸದಿಂದ ಆಗ್ತಕ್ಕಂಥದ್ದು. ಯಾಕೆಂದ್ರೆ 6 ಫಸ್ಟ್ ಆಪರೇಟ್ ಆಗುತ್ತೆ, ಆಮೇಲೆ 9 ಆಪರೇಟ್ ಆಗುತ್ತೆ. ಹಿರಿಯರು ಮುಂದೆ ಮಾಡೇ ಮಾಡ್ತಾರೆ. 2026 ಅಲ್ಲಿ ಚಾನ್ಸಸ್ ಜಾಸ್ತಿ ಇದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ. ಹಲೋ. ಹೇಳಿ ಸರ್, ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ ಸರ್, ನಮ್ಮ ಮಗಳದು ಮ್ಯಾರೇಜ್ ಬಗ್ಗೆ ಮಾತಾಡೋದಿತ್ರಿ. ಹೇಳಿ. ಅಂದ್ರೆ ಗಂಡುಗಳು ಬರ್ತಾ ಇವೆ ರೀ, ಅಂದ್ರೆ ಮದುವೆ ಯಾವಾಗ ಸೆಟ್ ಆಗುತ್ತೆ ಅಂತಂದ್ ಒಳ್ಳೆ ಗಂಡು ಬರ್ತಾ ಇವೆ. ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಳ್ರಿ. ಡೇಟ್ ಆಫ್ ಬರ್ತ್ ಹೇಳಿ, ಆಮೇಲೆ ಯಾವ್ದಾರು ಮಾಡ್ಲಿ ಅವ್ರು. ನಿಮ್ದು ಮದುವೆ ಬಗ್ಗೆ ಕೇಳಿ, ಮದುವೆ ಬಗ್ಗೆ ನೋಡೋಣ. ಸಾರಿ, 14/9 1999. ಸಮಯ 8:35 ಬೆಳಿಗ್ಗೆ. ಹುಟ್ಟಿದೂರು ರಾಯಚೂರು. ರಾಯಚೂರು, ಹಾ, ಕರ್ನಾಟಕ. ಓಕೆ. 14 ಸೆಪ್ಟೆಂಬರ್ 1990. ಇದರಲ್ಲಿ ಸ್ವಾತಿ ನಕ್ಷತ್ರ ಸರಿ ಇದೆಯಾ? ಹಾ, ಹೌದು. ಓಕೆ. ಇದರ ಪ್ರಕಾರ ಫಸ್ಟ್ ಮದುವೆ ವಿಚಾರ ನೋಡೋಣ. ನಾನು ಆಲ್ರೆಡಿ ಯಾವಾಗಲೂ ಮದುವೆ ಜೀವನ ಮತ್ತೆ ಮದುವೆ ವಿಚಾರ ಅದು ಈಸಿನಾ ಅಂತಿದೆ. 11 ಬಂದಿರೋದ್ರಿಂದ ಬಹಳ ಈಸಿ. ಆದರೆ ತುಂಬಾ ಗಂಡುಗಳು ಬರ್ತಾ ಇರೋದು ನೀವು ಕರೆಕ್ಟ್ ಆಗಿ ಹೇಳಿದೀರಾ. ಬಟ್ ಯಾವುದು ಈ ಒಂದು ರೆಟ್ರೋಗ್ರೇಡ್ ಆದ್ರೆ ಫೈನಲೈಸ್ ಆಗಲ್ಲ. ಯಾಕೆ ಫೈನಲೈಸ್ ಆಗಲ್ಲ ಅಂತಂದ್ರೆ ಇಲ್ಲಿ ನಮಗೆ ಕೆಲವು ಇಂಡಿಕೇಶನ್ ಬರುತ್ತೆ. 10ನೇ ಮನೆ, 1ನೇ ಮನೆ, 8ನೇ ಮನೆ. ನಿಮ್ಮ ಹುಡುಗಿ ಕೆಲಸ ಮಾಡೋದಕ್ಕೂ ಓದಕ್ಕೂ ಬರ್ತಕ್ಕಂತ ಹುಡುಗನ ಮನೆತನ ಚೆನ್ನಾಗಿರ್ಬೋದು, ಓದಿರೋದು ಕೆಲಸ ಸರಿ ಇರಲ್ಲ. ಕೆಲಸ ಓದಿರೋದು ಚೆನ್ನಾಗಿರ್ಬೋದು, ಮನೆತನ ಸರಿ ಇರಲ್ಲ. ಈ ರೀತಿಯಿಂದ ಇದು ರಿಜೆಕ್ಟ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ ಮೊದಲನೇದು. ಓಕೆ. ಆದರೆ ಮದುವೆ ಯೋಗ ಅಂತೂ ಖಂಡಿತ ಇದೆ. ಯಾಕಂದ್ರೆ 11/9 ಮ್ಯಾರೇಜ್. ಬಟ್ ಆದ್ರೆ ಇದು ಇಲ್ಲಿ ನಮಗೆ ಡಿಲೇ ಅಂತ ಹೇಳುತ್ತೆ. ಇಲ್ಲೂ ಸ್ಟಾರ್ಟಿಂಗ್ ಅಲ್ಲೂ ಹೇಳುತ್ತೆ. ಟ್ರೀನು ತೋರಿಸ್ತಾ ಇದೆ, ಟೆಸ್ಟ್ ತೋರಿಸ್ತಾ ಇದೆ. ಸೊ ಈ ರೀತಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ಸ್ವಲ್ಪ ಟಫ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ದಶಾಭುಕ್ತಿಗೆ ಹೋಗೋಣ. ಈಗ ಹೆಂಗಿದ್ರು ನೀವು ನೋಡ್ತಾ ಇದ್ರು ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ದಶಾದಲ್ಲಿ ಹೇಗಿದೆ? ರಾಹು, ಗುರು, ಶನಿ ದಶ ನಡೀತಾ ಇದೆ. ಶನಿ ದಶೆಯಲ್ಲಿ 2026 ಮೇವರೆಗೂ ಬುಧನ ಕಾಂಬಿನೇಷನ್ ಸ್ಟ್ರಾಂಗ್ ಇದೆಯಾ ನೋಡ್ತೀವಿ. ಬುಧ 11 ಇದೆ, ಕೊನೆಯಲ್ಲಿ 7 ಇದೆ. ಸೊ ಇದರ ಪ್ರಕಾರ 26 ಮೇ ಒಳಗಡೆ ಅಂತೂ ಖಂಡಿತ ಆಗತ್ತೆ. ಅದರಲ್ಲಿ ಇವಾಗ 2020 ಶುಕ್ರ ಆಗಸ್ಟ್ ವರೆಗೂ ಇದೆ. ಶುಕ್ರನ ಕಾಂಬಿನೇಷನ್ ಇಲ್ಲಿ ನಮಗೆ 11/9 ಬರುತ್ತೆ. ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಸೆಟ್ ಆಗೋ ಕಾಂಬಿನೇಷನ್ ಇದೆ. ಅದು ಇಲ್ಲ ಅಂದ್ರೆ ಸೂರ್ಯನಲ್ಲಿದೆ. ಸೊ ಈಗ ಸದ್ಯಕ್ಕೆ ಇಲ್ಲಿಂದ 6 ಮಂತ್ಸ್ to 7 ಮಂತ್ಸ್ ಒಳಗೆ ತುಂಬಾ ಸ್ಟ್ರಾಂಗ್ ಆಗಿದೆ. ಮಂಗಳನಲ್ಲಿ ಬಹಳ ಸ್ಟ್ರಾಂಗ್ ಇರೋದ್ರಿಂದ 2024 ಫೆಬ್ರವರಿ ಒಳಗಡೆ ತುಂಬಾ ಸ್ಟ್ರಾಂಗ್ ಇದೆ. ಯಾಕಂದ್ರೆ ಮಂಗಳನಲ್ಲಿ 7 ಕಾಂಬಿನೇಷನ್ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. 7 ಬರ್ಬೇಕು ಯಾವಾಗ್ಲೂ. ಆ ಅಂತರ್ಭುಕ್ತಿಲಿ 7 ಬಂದಾಗ ತುಂಬಾ ಸ್ಟ್ರಾಂಗ್ ಆಗುತ್ತೆ. ದಶ ಎಸ್ ಅನ್ಬೇಕು, ನೆಕ್ಸ್ಟ್ ನಾವು ಭುಕ್ತಿಗೆ ಹೋಗ್ಬೇಕು ಎಸ್ ಅನ್ಬೇಕು, ಆಮೇಲೆ ಅಂತರ್ಭುಕ್ತಿಗೆ ಹೋಗ್ಬೇಕು. ಈ ಕಾಂಪೌಂಡರ್ ತರ ಪೂಜೆ ಮಾಡಿಸಿದ ತಕ್ಷಣ ಎಲ್ಲ ಬಂದ್ಬಿಡುತ್ತೆ. ಕಳ್ಳರು ಅವರಲ್ಲ, ನಂಬರ್ 1 ಕಳ್ಳರು. ಹುಷಾರಾಗಿರಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ನಮಸ್ಕಾರ. ಮಗುನಿಗೆ ಮಕ್ಳಿಲ್ಲ, ಮಗು ಯಾವಾಗ ಆಯ್ತದೆ ಅಂತ ಕೇಳ್ಬೇಕಾಗಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1 ರಿಂದ 249 ಸಂಖ್ಯೆ ಹೇಳಿ. ಇದು 108. 108 ಚೈಲ್ಡ್ ಬರ್ತ್. 5ನೇ ಮನೆ ಫಸ್ಟ್ ಮಕ್ಕಳಾಗೋ ಕಾಂಬಿನೇಷನ್ಗೆ 2ನೇ ಮನೆ 5ನೇ ಮನೆ ಬರಬೇಕು. ಅದಿದೆಯಾ ನೋಡ್ತೀವಿ. 2, 11 ಖಂಡಿತ ಎಸ್ ಅಂತ ತೋರಿಸ್ತಾ ಇದೆ. ಚಿಂತೆ ಇಲ್ಲ. ಯಾಕಂದ್ರೆ ಕಾಂಬಿನೇಷನ್ ಅಲ್ಲಿ 2, 11 ಕಾಂಬಿನೇಷನ್ ಇದೆ, 9 ಕಾಂಬಿನೇಷನ್ ಇದೆ. ಆದರೆ ಇಲ್ಲಿ ಕೊನೆಯಲ್ಲಿ ನಾವು ನೋಡ್ತಕ್ಕಂಥದ್ದು 12 ಬಂದಿದೆ. ಅಂಡರ್ಗ್ರೌಂಡ್ ಅಲ್ಲಿ 2, 9 ಬಂದಿದೆ ಟೇಸ್ಟ್ ಅಲ್ಲಿ. ಅಂದ್ರೆ ಮಕ್ಕಳು ಕನ್ಸೀವ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ನಿಲ್ತಾ ಇಲ್ಲ, ಗರ್ಭ ನಿಲ್ತಾ ಇಲ್ಲ ಅಂತ ಬರ್ತಕ್ಕಂಥದ್ದು. ಅಂದ್ರೆ ಇದರಲ್ಲಿ ಪ್ರಶ್ನಾಶಾಸ್ತ್ರದಲ್ಲೇ ಸ್ವಲ್ಪ ಗೊತ್ತಾಗುತ್ತೆ. ಸೊ ಇದಕ್ಕೆ ಫಸ್ಟ್ ಮೊಸರನ್ನ ಪ್ರತಿ ಗುರುವಾರ ಫಸ್ಟ್ ದಾನ ಮಾಡಿ. ಬಲಗೈ ಉಂಗುರದ ಬೆರಳಿಗೆ ಒಂದು ಪರ್ಲ್ ಅಂತ ಕರಿತೀವಿ, ಮುತ್ತು ಅಂತ ಕರಿತೀವಿ, ಅದನ್ನ ಧರಿಸಿ. ಸೊ ದಶಾಭುಕ್ತಿಲಿ ನೋಡೋಣ. ಸದ್ಯಕ್ಕೆ ಇವಾಗ ಗುರುದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ.
2024 ಜುಲೈವರೆಗೂ ಕೇತು, ಆಮೇಲೆ ಶುಕ್ರನ ಕಾಂಬಿನೇಷನ್ ನೋಡೋಣ. ಶುಕ್ರನ ಕಾಂಬಿನೇಷನ್ 12 ಮೇಲೆ ಬಂದಿದೆ 2-9 ಕಷ್ಟ. ಸೂರ್ಯನ ಕಾಂಬಿನೇಷನ್ 12 ಮೇಲೆ ಬಂದಿದೆ 110 ಕಷ್ಟ. ಮಂಗಳನ ಕಾಂಬಿನೇಷನ್ ಅಲ್ಲಿ 211 ಬರುತ್ತೆ. ಮಂಗಳನವರೆಗೂ ಹೋಗ್ಬೇಕು. 2029 ತೋರಿಸ್ತಾ ಇದೆ. ಈಗ ಲೈನ್ ಅಲ್ಲಿ ಇದಾರ, ಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ವರ್ಷ ಆಯ್ತು ಅಂತ ಕೇಳಬೇಕಾಯ್ತು, ಯಾಕಂದ್ರೆ 27ರಿಂದ 29 ತೋರಿಸ್ತಾ ಇದೆ. 2027 ಎಂಡಿಗೆ ತೋರಿಸ್ತಾ ಇದೆ. ಸ್ವಲ್ಪ ಕಷ್ಟ ಇದೆ, ಅಲ್ಲೂ ಕಷ್ಟ ತೋರಿಸ್ತು. ದಶಾಭುಕ್ತಿ ನೋಡ್ಬೇಕು. ಅಲ್ಲಿ ಎಸ್ ಅಂದ್ರೆ ಸ್ವಲ್ಪ ಅಂಡರ್ಗ್ರೌಂಡ್ ಅಲ್ಲೂ ಎಸ್ ಅಂದ್ರೂ ಕೂಡ ಇಲ್ಲಿ ಫೈನಲ್ ಆಗಿ ದಶಾಭುಕ್ತಿ ನೋಡ್ಬೇಕು. ತುಂಬಾ ಲಾಂಗ್ ಟರ್ಮ್ ಕಾಂಬಿನೇಷನ್ ಇದೆ. ಸ್ವಲ್ಪ ಇದು ಕಷ್ಟದ ಪರಿಸ್ಥಿತಿ. ಹೊಂದಿಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀವಿ. 25. ಏನ್ ವಿಚಾರ? ಆರೋಗ್ಯದ ಬಗ್ಗೆ ಗುರುಜಿ. ನನ್ಗೆ ಹೊಕ್ಕಳದಿಂದ ಮೇಲೆ ಹುಣ್ಣಾದಂಗ ಆಗಿದೆ. ಏನ್ ಗ್ಯಾಸ್ಟ್ರಿಕ್ ಆಗಿದೆಯೋ ಏನಾಗಿದೆಯೋ, ನನ್ಗೆ ಏನು ಊಟ ಖಾರ ತಿನ್ನಕ್ಕೆ ಆಗ್ತಾ ಇಲ್ಲ. 1 ವರ್ಷ ಆಯ್ತು ನನಗೆ ಈ ತರ ಆಗಿ. ನೋಡೋಣ. ಫಸ್ಟ್ 6ನೇ ಮನೆ ನೋಡ್ತೀವಿ ಏನಾಗಿದೆ ಅಂತ. 6ನೇ ಕಸ್ಪ್. 6ನೇ ಕಸ್ಪಲ್ಲಿ ಶನಿ ರೆಟ್ರೋಗ್ರೇಡ್ 10. ಅದಾದ್ಮೇಲೆ ಗುರುವಿನ ಕಾಂಬಿನೇಷನ್ ಅಲ್ಲಿ 1, ಅಂಡರ್ಗ್ರೌಂಡ್ ಅಲ್ಲಿ 8, 9. ಹೆಲ್ತ್ ನೋಡಿದಾಗ ಇಲ್ಲಿ 1, 8, 9, 12. ಅದಾದ್ಮೇಲೆ 10. 5 ಇಲ್ಲ, 5 ಬೇಕಾಗಿತ್ತು. ಸೊ ಇಲ್ಲಿ ಮುಂದೆ 6, 4 ಇದೆ ಚಂದ್ರನಲ್ಲಿ. ಸೊ ನೀವು ಕೇಳಿರ್ತಕ್ಕಂಥ ಒಂದು ಶನಿ ಮತ್ತೆ ಗುರು ಕಸ್ಪಲ್ ನೋಡೋಣ. ಶನಿ ಸೋರ್ಸ್ ವಾಯುದಲ್ಲಿದೆ. ಇದು ನೋಡಿ, 6ನೇ ಅಧಿಪತಿ ಶನಿ ವಾಯುತತ್ವ ರಾಶಿಲಿರೋದ್ರಿಂದ ಗ್ಯಾಸ್ ಅಷ್ಟೇ. ಅರ್ಥ ಆಯ್ತೇನಮ್ಮ? ಗ್ಯಾಸ್ ಇದು. ಸೊ ಅಕ್ಕಿ ಕಾಳು ನುಂಗಿ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅಕ್ಕಿ ಕಾಳು ಒಂದು 20 ನುಂಗಿ ನೀರು ಕುಡೀರಿ, ಅಗಿಬೇಡಿ. ಪ್ರತಿ ದಿವಸ ಒಂದು 21 ದಿವಸ ಮಾಡಿ. ಬದಲಾವಣೆ ಖಂಡಿತ ತೋರಿಸ್ತಾ ಇದೆ. ಹಾಗೆ ಕಡಲೆಕಾಳನ್ನ ನಿವಾಳಿಸ್ಬಿಟ್ಟು, ನಿಮ್ಮ ಒಂದು ದೇಹಕ್ಕೆ ನಿವಾಳಿಸ್ಬಿಟ್ಟು ಒಂದು 2ರಿಂದ 3 ಜನಕ್ಕೆ ಗುರುವಾರ ದಾನ ಮಾಡಿ. ಸಕ್ಸಸ್ ಸ್ವಲ್ಪ 50-60% ಚೆನ್ನಾಗಾಗತ್ತೆ. ಒಳ್ಳೆದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ಮಗನ ಮದುವೆ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿ. 22/7/1994 ಶುಕ್ರವಾರ ಮಧ್ಯಾಹ್ನ 3:15. ಹುಟ್ಟಿದೂರು ಗೌರಿಬಿದನೂರು ಕರ್ನಾಟಕ. 22/7/1994. ಸರಿ, ಮಧ್ಯಾಹ್ನ 3:15. ಆಯ್ತು, ಹಾಕೊಂಡಿದ್ದೀನಿ. ಫಸ್ಟು ಮದುವೆ ಕಾಂಬಿನೇಷನ್ ಅಲ್ಲಿ ಯೋಗ ಯಾವ ತರ ಇದೆ ಅಂತ ನೋಡೋಣ. ಯೋಗ ಇಲ್ಲಿ 12ನೇ ಮನೆ ಬಂದಿರೋದ್ರಿಂದ ಮ್ಯಾರೇಜ್ಗೆ ಸ್ವಲ್ಪ ರಾಹು ರೆಟ್ರೋಗ್ರೇಡ್ ಆದ್ರೆ ನೀವು ಬಲವಂತ ಮಾಡಬೇಕು. ಯಾಕೆಂದ್ರೆ 12ನೇ ಮನೆ ಯಾವಾಗ್ಲೂ ವ್ಯಯಭಾವ, ಸೆಟ್ ಆಗೋದು ಕಷ್ಟ. ನೋಡಿದ್ರೂ ಒಪ್ಕೊಳ್ಳಲ್ಲ, ಒಪ್ಕೊಂಡ್ರು ಮಾಡ್ಕೊಳ್ಳಲ್ಲ. ಅರ್ಥ ಆಗ್ತಾ ಇದೆಯಾ? ಅಂಡರ್ಗ್ರೌಂಡ್ ಅಲ್ಲಿ 2-7-11 ಇದೆ. ಬಹಳ ಪ್ರಯಾಸದಿಂದ ಆಗತ್ತೆ. ಇನ್ನು ಡೀಪ್ ಸೀಕ್ರೆಟ್ಸ್ ಅಲ್ಲಿ ನಾವು ನೋಡಿದಾಗ 2-5-11 ಕಾಂಬಿನೇಷನ್ ಇದೆ. ಮದುವೆ ಇವತ್ತೆಲ್ಲ ನಾಳೆ ಆಗತ್ತೆ. ಆದರೆ ಮದುವೆ ವಿಚಾರದಲ್ಲಿ ಅವ್ರಿಗೆ ಆಸಕ್ತಿ ಕಮ್ಮಿ, ಮದುವೆ ವಿಚಾರದಲ್ಲಿ ಸಮಸ್ಯೆ, ಕಟ್ಟಿಟ್ಟ ಬುತ್ತಿ. ಮ್ಯಾಟ್ರಿಮೋನಿಯಲ್ ಅಲ್ಲಿ ನೋಡಿ. ಮ್ಯಾಟ್ರಿಮೋನಿಯಲ್ ಅಂದ್ರೆ ಗೊತ್ತಲ್ಲಮ್ಮ? ಕೇಳಿಸ್ತಾ? ಗೊತ್ತಿಲ್ಲ ಸರ್. ಮ್ಯಾಟ್ರಿಮೋನಿಯಲ್ ಗೊತ್ತಿಲ್ಲ. ಮ್ಯಾಟ್ರಿಮೋನಿಯಲ್ ಅಂದ್ರೆ ಗೊತ್ತಿಲ್ಲ. ನಿಮ್ ಮಗನಿಗೆ ಹೇಳಿ ಮ್ಯಾಟ್ರಿಮೋನಿಯಲ್ ಅಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೊಳಕ್ಕೆ. ಅರ್ಥ ಆಯ್ತಾ? ಮ್ಯಾಟ್ರಿಮೋನಿಯಲ್ ಅಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕಂತೆ ಅಂತ ಹೇಳಿ. ಅರ್ಥ ಆಯ್ತಾ ಎಲ್ಲರಿಗೂ? ಎಷ್ಟೋ ಜನಕ್ಕೆ ಮ್ಯಾಟ್ರಿಮೋನಿಯಲ್ ಅಂತಾನೆ ಗೊತ್ತಿಲ್ಲ. ಏನ್ ಮಾಡೋಣ ಇದಕ್ಕೆ? ಮ್ಯಾಟ್ರಿಮೋನಿಯಲ್ ಅಂತಂದ್ರೆ ಈ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಬರ್ತವೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರಿಗೂ ಅರ್ಥ ಆಗಬೇಕು ಅಂತಂದ್ರೆ 3ನೇ ಮನೆ ಅಂತ ಬರ್ತದೆ ಜ್ಯೋತಿಷ್ಯದಲ್ಲಿ. 3ನೇ ಮನೆ, 3rd ಹೌಸ್. ನಾವು ಯಾವಾಗ 7th ಕಸ್ಪು 3rd ಹೌಸ್ನ ನಾವು ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ, ಪ್ಲಾನೆಟ್ ಅಲ್ಲಿ ಬರುತ್ತೆ. ಆ 3rd ಹೌಸ್ ಡಿನೋಟ್ಸ್ ಮ್ಯಾಟ್ರಿಮೋನಿಯಲ್ ಇಂದ ಬರ್ತಕ್ಕಂಥದ್ದು. 3rd ಹೌಸ್ ಇಸ್ ದಿ ಹೌಸ್ ಆಫ್ ಕಂಪ್ಯೂಟರ್ಸ್, 3rd ಹೌಸ್ ಇಸ್ ದಿ ಹೌಸ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತೆಲ್ಲ ಬರುತ್ತೆ. ಸೊ ಮ್ಯಾಟ್ರಿಮೋನಿ ಎಲ್ಲರಿಗೂ ಗೊತ್ತು. ಭಾರತ್ ಮ್ಯಾಟ್ರಿಮೋನಿ ಮತ್ತೆ ಇನ್ಯಾವುದೋ ಮ್ಯಾಟ್ರಿಮೋನಿ ಇರ್ತಾವಲ್ಲ, ಕನ್ನಡ ಮ್ಯಾಟ್ರಿಮೋನಿ, ಅವೆಲ್ಲ ಇರ್ತಕ್ಕಂಥದ್ದು. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ ಚೆನ್ನಾಗಿದ್ದೀರಿ? ನಾನಾ?
ಹಾ ರೀ ಗುರುಜಿ. ಹಾ, ಸೂಪರ್ ಆಗಿದ್ದೀನಿ. ಯಾಕೆ ನಮ್ಮ ಬಗ್ಗೆ ವಿಚಾರಿಸ್ಕೊತಾ ಇದ್ದೀರಾ? ಇಲ್ಲ ಗುರುಜಿ, ಹಂಗೆ ನಿಮ್ ಜೊತೆ ಮಾತಾಡಿದ್ರ ಖುಷಿ ರೀ. ಹೌದಾ? ಕಾರ್ಯಕ್ರಮ ನೋಡ್ತಿರ್ತೀವಿ ಗುರುಜಿ ನಿಮ್ದು ನಾವು. ಒಳ್ಳೇದಾಗ್ಲಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ಗುರುಜಿ ನನ್ ಬಗ್ಗೆನೇ ಕೇಳ್ಬೇಕಿತ್ತು, ಹೆಲ್ತ್ ಬಗ್ಗೆ ರೀ. ಹೇಳಿ. ಆರೋಗ್ಯ ಪ್ರಶ್ನಾಶಾಸ್ತ್ರ ಗುರುಜಿ. ನಂಬರ್ ಹೇಳಿ. 95 ಗುರುಜಿ. ಎಷ್ಟು? 95. 95. ಹೆಲ್ತ್. ಯಾವುದೇ ಕಾಯಿಲೆಗೆ 6ನೇ ಮನೆ ನೋಡ್ತೀವಿ. 6ನೇ ಮನೆ ಇಲ್ಲಿ ನಮಗೆ ಹೆಲ್ತ್ ವಿಚಾರದಲ್ಲಿ ಬರುತ್ತೆ. 5-8 ಕ್ಯೂರ್ ಆಗುತ್ತೆ, ಕಷ್ಟದಿಂದ ಕ್ಯೂರ್ ಆಗುತ್ತೆ. ಅರ್ಥ ಆಯ್ತಾ? ಮೇಲೆ ಗುರುಜಿ ಅಸಿಡಿಟಿ ಮತ್ತೆ ತಲೆನೋವು ಜಾಸ್ತಿ ಇರುತ್ತೆ. ಕಷ್ಟದಿಂದ ಅಂದ್ರೆ ಇದು ಕಷ್ಟ ಅಂತಂದ್ರೆ ಇಲ್ಲಿ ಟ್ಯಾಬ್ಲೆಟ್ ತಗೋಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಅಮೃತನ ಹಚ್ಕೋಬೇಕು. ಅದರಿಂದ ಸ್ವಲ್ಪ ಕ್ಯೂರ್ ತೋರಿಸುತ್ತೆ. 5 ಮತ್ತೆ 8 ಅಂಡರ್ಗ್ರೌಂಡ್ ಅಲ್ಲಿ ಇದೆ ಫ್ರೂಟ್ ಅಲ್ಲಿ. ಸೊ ಯಾವ್ದ್ರಿಂದ ಬರ್ತಾ ಇದೆ? 7. ಸೊ 7 ಅಂತಂದ್ರೆ ಇನ್ನೊಬ್ಬರಿಂದ ತಲೆನೋವು ಬರ್ತಾ ಇರೋದು ಅಂತ ಇಲ್ಲ ಅರ್ಥ. ಯೋಚನೆ ಮಾಡೋದು ಬಿಡಿ. ಮತ್ತೆ ಶನಿ ವಾಯು ತತ್ವ ಗ್ರಹ. ಸೊ ಫಸ್ಟ್ ನೀವು ಫ್ಯಾನ್ ಹಾಕೊಂಡು ಮಲ್ಕೋಬೇಡಿ ರಾತ್ರಿ ಹೊತ್ತು. ಕೇಳಿಸ್ತಾ? ನೀವು ಫ್ಯಾನ್ ಸ್ಟಾಪ್ ಮಾಡಿ ಇವತ್ತಿಂದಾನೆ. ಜಾಸ್ತಿ ಅಲ್ಲ, ಆಕಳಂಗೆ ಇಲ್ಲ, ವಾಯುತತ್ವ. ಹಾಗೆ 7ನೇ ಮನೆ ಶನಿ ಬಂದಿರೋದ್ರಿಂದ ಶನಿವಾರ ಸಂತೆಗೆ ಹೋಗಿ ಬನ್ನಿ. ನಿಮ್ಮೂರಲ್ಲಿ ಸಂತೆ ಇದೆಯಾ? ಸಂತೆ ಇದೆಯಾ? ಬುಧವಾರ ಇರುತ್ತೆ. ಶನಿವಾರ ಯಾವ್ದಾದ್ರು ಮಾರ್ಕೆಟ್ಗೆ ಹೋಗಿ ಬನ್ನಿ, ತರಕಾರಿ ಮಾರ್ಕೆಟ್ಗೆ 1 ಅವರ್ ಇದ್ಬಿಟ್ಟು ಬನ್ನಿ. ಗುರುಜಿ ನಿಮ್ಮಿಂದ ನನಗೆ ಒಂದ್ಸಲ ಇದೆ, ನಿಮ್ಮ ಯಾವ್ದಾದ್ರು ನನಗಂದ್ರೆ ಒಂಥರ ಟೆನ್ಷನ್ ಫ್ರೀ ಇರ್ಬೇಕು. ನನ್ನ ಮಂತ್ರ ಒಂಥರ ದೈವಿ ಇದ್ರೊಳಗ ಯಾವ್ದೇ ಒಂದು ನೀವು ಮಂತ್ರ ಹೇಳಿದ್ರು ಮಂತ್ರ ಬೇಕಾ? ಅಂದ್ರೆ ಇದ್ರ ನೀವು ಯಾವ್ದಾದ್ರು ಒಂದು ಮಂತ್ರ ಹೇಳಿ ಪಠನೆ ಮಾಡ್ತಾನ. ಓಕೆ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಹೇಳಿ. ಯಾಕೆಂದ್ರೆ ರಾಹುನಲ್ಲಿ 7ನೇ ಮನೆ ಇಸ್ ವೆರಿ ಗುಡ್. ನೋಡಿ, 8ನೇ ಮನೆಗೆ ವ್ಯಯಭಾವ 7. ಯಾರ್ಯಾರಿಗೆ 8 ರನ್ ಆಗ್ತಾ ಇರುತ್ತೆ, 7ನೇ ಮನೆ ಮಾರ್ಕೆಟ್ ಅಲ್ಲಿ ಇರಬೇಕು. ಯಾವ ವಾರ ಸ್ಪೆಸಿಫೈ ಮಾಡುತ್ತೋ ಆ ವಾರದಲ್ಲಿ ಮಾರ್ಕೆಟ್ ಅಲ್ಲಿ ಇದ್ರೆ ನಮ್ಗೆ 8ನೇ ಮನೆ ವಿಚಾರದಲ್ಲಿ ಹೋಗುತ್ತೆ. 7th ಹೌಸ್. ಮತ್ತೆ ಅವಾಗವಾಗ ಯಾವುದೇ ಫಂಕ್ಷನ್ ಬಂದ್ರೆ, ಮದುವೆ ಎಸ್ಪೆಷಲಿ ಬಂದ್ರೆ ಮಿಸ್ ಆಗಬೇಡಿ. ಯಾವುದೇ ಮದುವೆ ಬಂದ್ರೆ ಮಿಸ್ ಆಗಬೇಡಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಸರ್. ಹೇಳಿ. ನನ್ನ ಹೆಸರು ಯಶವಂತ್ ಅಂತ. ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ 17/12/1998. 17/12/1998. 98. ಸಮಯ 11:15 ರಾತ್ರಿ. ಹುಟ್ಟಿದೂರು ದಾವಣಗೆರೆ, ಕರ್ನಾಟಕ. ಸೊ 17 ಡಿಸೆಂಬರ್ 1998. 17/12/1998. ಹೌದ್ರಿ, 17/12/98 ಹೇಳಿದ್ದು. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಕರೆಕ್ಟ್ ಇದೆಯಾ? ಸೊ ಫಸ್ಟು 10ನೇ ಕಸ್ಪಲ್ಲಿ ಎಲ್ಲಾರು ಸೂರ್ಯ. ಓಕೆ. PL ಅಲ್ಲಿ ಸೂರ್ಯ. ಓಕೆ, ಬಂದಿದೆ. ಸೂರ್ಯನ ಒಂದು ಅಂಶದಿಂದ ಸ್ಟಾರ್ಟ್ ಆಗಿದೆ. ಅದಾದ್ಮೇಲೆ 6, 4, 8, 6 ಕಾಂಬಿನೇಷನ್ ಬಂದಿದೆ. ಓಕೆ. ಬಹಳ ಡಿಲೇಯಿಂದ ಆಗತ್ತೆ. ಆಗೋ ಕಾಂಬಿನೇಷನ್ ತೋರಿಸುತ್ತೆ, ಬಹಳ ಡಿಲೇಯಿಂದ ಆಗತ್ತೆ. ಸೊ ಸರ್, ನೀವು ಎಕ್ಸಾಮ್ ಒಂದೆರಡು ಕಪಲ್ ಆಫ್ ಟೈಮ್ಸ್ ಬರೆದು ಆಗತ್ತೆ. ಆದ್ರೆ 5-8 ಕಾಂಬಿನೇಷನ್ ನೀವು ದುಡ್ಡೇನಾದ್ರು ಕೊಟ್ರೆ ಹಾಳಾಗುತ್ತೆ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ನ್ಯಾಚುರಲ್ ಆಗಿ ಮಾಡಿ. ಓಂ ವಕ್ರತುಂಡಾಯ ಹುಂ. ಓಕೆ, ಆ ಮಂತ್ರನ ಪಠನೆ ಮಾಡ್ಕೊಳ್ಳಿ. ದಶಾಭುಕ್ತಿಲಿ ಶುಕ್ರ 4ನೇ ಮನೆ ತೋರಿಸ್ತಾ ಇದೆ. ಸೂರ್ಯನ ಭುಕ್ತಿ ನಡೀತಾ ಇದೆ. ಈಗ ಸ್ವಲ್ಪ ಟೈಮ್ ಸ್ಟ್ರಾಂಗ್ ಆಗಿರೋದ್ರಿಂದ ದಯವಿಟ್ಟು ಮಾಡಿ. ಚಂದ್ರನೂ ಚೆನ್ನಾಗಿದೆ. ಇಲ್ಲಿಂದ 1.5 year 2 years ಅಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಒಳ್ಳೇದಾಗಲಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಮದುವೆ ವಿಚಾರ ಹೇಳಿ. ಮದುವೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದಾಯ್ತು, ಅದು ಮದುವೆ ವಿಚಾರ ಅಂದ್ರೆ ಡಿಲೇನೆ. ಡೇಟ್ ಆಫ್ ಬರ್ತಾ 6/4/1989. 1989. ಬೇಗ ಬೇಗ ಹೇಳಿ, ಸಮಯ ಹೇಳಿ, ಊರ್ ಹೇಳ್ರಿ. ಇದೇ ಲೇಟ್ ಮಾಡ್ತೇನೆ. ಮದುವೆನೂ ಲೇಟ್ ನಿಮ್ದು. 1:45. ಯಾವಾಗ? ಬೆಳಿಗ್ಗೆನಾ, ಮಧ್ಯರಾತ್ರಿನಾ? ಮಧ್ಯಾಹ್ನ. ಹುಟ್ಟಿದೂರು ಬೈಲಂಗಲ್. ಮಧ್ಯಾಹ್ನ ಬೈಲ್ಹೊಂಗಲ್. 6 ಏಪ್ರಿಲ್. ಕರೆಕ್ಟಾ?
1989. ಹಾ 1:45 ಹುಟ್ಟಿರೋದು, 1:45 ಮಧ್ಯಾಹ್ನ, ಬೈಲ್ಹೊಂಗಲ್. ಕರೆಕ್ಟಾ? ಓಕೆ. ತಡ್ರಿ, ಇದು ಯಾಕೋ ಬೈಲಂಗಲ್ ಹೋಗಿದೆ ಜಾತಕ, ಓಪನ್ ಆಗ್ತಾ ಇಲ್ಲ. ಇನ್ನೊಂದ್ಸತಿ ಟಚ್ ಮಾಡು. 6-4 ಓಪನ್ ಆಯ್ತು. ಮೀನರಾಶಿ ಕರೆಕ್ಟಾ? ಹಾ ಸರಿ ಸರ್. ರೇವತಿ ನಕ್ಷತ್ರ ಕರೆಕ್ಟಾ? ಹಾ ಸರಿ ಸರ್. ನೀವು ಕೊಟ್ಟಿರೋ ಟೈಮ್ ನಲ್ಲಿ ನಾನು ಕಷ್ಟ ನೋಡ್ತೀನಿ, ಅಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಕಷ್ಟ. 7ನೇ ಮನೆ ಬರ್ತಾ ಇದೆ, 6-8 ರೆಟ್ರೋಗ್ರೇಡ್ ಆಗಿದೆ, 2 ರಾಹು ಸ್ವಲ್ಪ ಕಷ್ಟ. ಎಂಡಿಂಗ್ ಅಲ್ಲಿ ಟೇಸ್ಟ್ ಅಲ್ಲಿ 10-6-9 ಬಂದಿದೆ, ಬಂದಿದ್ದೆಲ್ಲ ಡಿಸ್ಕನೆಕ್ಟ್. ಇನ್ನು ಡೀಪ್ ಸೀಕ್ರೆಟ್ಸ್ ಹೋದ್ರೆ ಅಲ್ಲಿ ರಾಹು ಜೊತೆ ರಾಹುನೇ ಕೂತಿದೆ, ಇದೂ ಡೀಪ್ ಸೀಕ್ರೆಟ್ಸ್ ವರ್ಸ್ಟ್. ಹುಡುಗಿ ಬರ್ತಾಳೆ ಕಟ್ ಆಗುತ್ತೆ, ಇದು ತೋರಿಸ್ತಾ ಇದೆ. ಏನಾಗಿದೆ ನನಗೆ ಹೇಳಿ, ಯಾಕೋ ಅರ್ಥ ಆಗ್ತಾ ಇಲ್ಲ ನನಗೆ, ಹೇಳಿ. ಅದೇ ಏನ್ ತಿಳಿತಾ ಇಲ್ಲ. ಅದ ನನಗೂ ತಿಳಿತಾ ಇಲ್ಲ. ಈಗ 35 ಇರ್ತಾ ಇತ್ತಲ್ಲ, ಎಷ್ಟು ಹುಡುಗಿ ಬಂದ್ರು, ಎಷ್ಟು ಹುಡುಗಿ ಎಸ್ ಅಂತೋ, ಎಷ್ಟು ಹುಡುಗಿ ನೋ ಅಂದ್ರು, ನೀವೆಷ್ಟು ಎಸ್ ಅಂದ್ರಿ? ಒಂದು 15-20 ನೋಡಿದ್ವಿ, ಯಾವೂ ಸರಿಯಾಗಿ ಆಗ್ತಾ ಇಲ್ಲ. ಅದು ಸರಿಯಾಗಿ ಅಂದ್ರೆ ನಿಮ್ ಮನ್ಸಲ್ಲಿ ಏನಿದೆ ಅದು ಹೇಳ್ರಿ. ಅದು ಸರಿಯಾಗಿ ಇರ್ಬೇಕು ಅಂದ್ರೆ ಏನು, ಮೂಗಿರೋ ಕಡೆ ಕಣ್ಣಿರೋ ಕಡೆನ ಏನು ಅಂತ ಹೇಳಿ. ಹಾಗಲ್ಲ, ಸರಿಯಾಗಿ ಅಂದ್ರೆ ಅದು ಒಬ್ರು ಹೂ ಅಂತಾರೆ, ಒಬ್ರು ಇಲ್ಲ ಅಂತಾರೆ, ಹಿಂಗಾಗ್ತಾ ಇದೆ. ಆ ಹೂ ಒಂದಿದ್ ಯಾಕೆ ಮಾಡ್ಕೊಂಡಿಲ್ಲ? ಮಾಡ್ಕೊಂಡಿಲ್ಲಲ್ಲ, ಮತ್ತೇನ್ರಿ ಅರ್ಚನೆ ಬರ್ತಾ ಇದೆ. ಸರಿ, ಅರ್ಚನೆ ಬರ್ತಾ ಇದೆ. ಅದೇ ಅಡಚಣೆ ಏನ್ ಸರ್ ಅದು? ಅರ್ಚನೆ ಅಂದ್ರೆ ಅವ್ರು ಮತ್ತೆ ಇಲಾಖೆ ಯಾರು ಹೇಳ ಮತ್ತೆ ಚೇಂಜ್ ಮಾಡ್ತಾ ಇದಾರೆ, ಹೀಗಾಗ್ತಾ ಇದೆ. ಸೊ ಇದುವರೆಗೂ 15ರಲ್ಲಿ ಒಬ್ರು ಒಪ್ಕೊಂಡಿಲ್ಲ ನಿಮ್ಮನ್ನ, ಹಂಗೆ ನೋಡಿದ್ರೆ ಎಲ್ಲ ರಿಜೆಕ್ಟೆಡ್. ಎಲ್ಲ ಹುಡುಗಿರು 15 ನೀವು ಬೇಡ ಅಂದ್ರ, ನಿಮ್ಮನ್ನ ಬೇಡ ಅಂದ್ರ? ಹಾ ರಿಜೆಕ್ಟ್ ಆಗ್ತಾ ಇದೆ. ಯಾವ್ದೋ ಕಾರಣಕ್ಕೆ ಒಟ್ಟು ರಿಜೆಕ್ಟ್ ಆಗ್ತಾ ಇದೆ. ಯಾವುದೋ ಕಾರಣಕ್ಕೆ ರಿಜೆಕ್ಟ್ ಆಗ್ತಾ ಇದೆ. ದಶಾ ನೋಡೋಣ. ಸೂರ್ಯ ಭುಕ್ತಿ 21 ಆದ್ಮೇಲೆ ಸೂರ್ಯ, ಅದಕ್ಕಿಂತ ಮುಂಚೆ ಶುಕ್ರ 9-3-12, ಸೂರ್ಯ 9-2-9-3-12. ಹಿರಿಯರು ಫೈನಲೈಸ್ ಮಾಡಬೇಕು ಅಂತ ತೋರಿಸ್ತಾ ಇದೆ ಇಲ್ಲಿ ಮೇಜರ್ ಆಗಿ, ನಿಮ್ಗಿನ ಹೆಚ್ಚಾಗಿ ಹಿರಿಯರ ಪ್ರಾಬ್ಲಮ್. ಸರ್ ಅದಕ್ಕೇನ್ರಿ ಪರಿಹಾರ? ಇಲ್ಲ, ಹಿರಿಯರೇ ಪ್ರಾಬ್ಲಮ್. ಹಿರಿಯರಿಗೆ ಏನ್ ಪರಿಹಾರ ಕೊಡೋಣ ನಾವು? ನಾನು ಎಲ್ಲಿ ನೋಡಿದ್ರು ಕೂಡ ಇಲ್ಲಿ 9th ಹೌಸ್ ಬಂತು ಅಂತಂದ್ರೆ 99.9% ಶುಕ್ರನಲ್ಲೂ 9, ಈಗಲೂ 9, ಇಲ್ಲೂ 9. ಹಿರಿಯರೇ ಇಲ್ಲಿ ಕಾಲ್ ಅಡ್ಡ ಆಗ್ತಾರೆ ನಿಮಗೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನೀವು ನಿಮ್ ತಂದೆ ತಾಯಿ ಇರ್ಬೋದು, ನಿಮ್ ದೊಡ್ಡಪ್ಪ ಇರ್ಬೋದು, ನಿಮ್ಮ ಅಕ್ಕ ಇರ್ಬೋದು, ಯಾರೋ ಒಬ್ರು ಹಿರಿಯರು ಅವ್ರ ಡಿಸಿಷನ್ ತಗೊಳ್ಳೋದು, ಅವ್ರು ಬೇಡ ಇವ್ರು ಬೇಡ ಅಂತ ಇಲ್ಲೇ ನಿಮಗೆ ಫಸ್ಟ್ ಹೋಗಿರೋದು. ಸೊ ಯಾವುದೋ ಒಂದು ಸಮಸ್ಯೆಯಿಂದ, ಹಿರಿಯರ ಸಮಸ್ಯೆಯಿಂದನೇ ಡಿಲೇ. ಈಗ ಸದ್ಯಕ್ಕೆ ಸೂರ್ಯದಶ ಗುರುಭುಕ್ತಿ ನಡೀತಾ ಇದೆ, ಮುಂದೆ ಶನಿ ಭುಕ್ತಿನೂ 9 ಇದೆ. ಎಲ್ಲ 9 ಬಂದಿರೋದ್ರಿಂದ ಹಿರಿಯರ ಹತ್ರ ಹೋಗಿ ಯಾವ್ದಾದ್ರು ಒಂದು ಫೈನಲೈಸ್ ಮಾಡಿ ಅಂತ ಹೇಳಲೇಬೇಕು. ನಾನು ಪೂರ್ತಿ ಇಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಕಷ್ಟ. ನಿಮಗೆ 35 ವರ್ಷ ಆಗಿದೆ, ಸೊ 35 ವರ್ಷ ಆಗಿದೆ ಅಂದ್ರೆ ನಾನು ಪ್ರಾಬ್ಲಮ್ ನಾನು ಹೇಳಿದ್ರೆ ಅದು ಆಮೇಲೆ ನಿಮ್ಮನ್ನ ಅನ್ಸೋದು 2 ಸೆಕೆಂಡ್ ವಿಷಯ, ಅದು ಬೇಡ. ಇಲ್ಲಿ ಹಿರಿಯರು ಕೆಲವರು ಕಾಲಡ್ಡ ಹಾಕ್ತಾರೆ. ಬಲಗೈ ಮಧ್ಯದ ಬೆಳಗ್ಗೆ ಗೋಮೇಧಿಕ ಧರಿಸಿ, ಅದಾದ ನಂತರ ಸ್ವಲ್ಪ ನೀವು ಸಾಧ್ಯವಾದರೆ 9 ಜಾಸ್ತಿ ಇರ್ತಕ್ಕಂಥ ಒಂದು ಗ್ರಹನ ನೋಡಿದಾಗೆ 9-3-12 ಕಾಂಬಿನೇಷನ್ ನೋಡಿದ್ರೆ 4 ಮುಖದ ರುದ್ರಾಕ್ಷಿ ಹಾಕಿ. ಸೊ ಇದು ದಶಾಭುಕ್ತಿಗಳು ಒಂದು ರೀತಿ ಹಿರಿಯರ ಅಪ್ರೂವಲ್ ಅಂತಾನೆ ಬರ್ತಾ ಇದೆ. ಕೆಲವರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ನಾನು ನೋಡಿದೀನಿ 40 ವರ್ಷ ಆದ್ರೂ ಕೂಡ ತಂದೆ ತಾಯಿಗಳು ಒಪ್ಕೊಳ್ಳಲ್ಲ, ಅದು ಸರಿ ಇಲ್ಲ, ಜಾತಕ ಬಂದಿಲ್ಲ. ಕೆಲವರಂತೂ ಒಂದು 150 ಜಾತಕ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾರು ಆಫೀಸ್ ಬಂದ 150 ಜಾತಕ, ಅವನಿಗೆ 34 ವರ್ಷ ಆಗಿದೆ. ಯಾಕಮ್ಮ ಅಂದ್ರೆ ಅಲ್ಲಿ 8ನೇ ಮನೆ ಇದೆ, ಕುಜ ಇದೆ. ಯಾರೋ ಹೇಳ್ಬಿಟ್ರು 8ರಲ್ಲಿ ಕುಜ ಇದೆ, ಸತ್ತೋಗ್ತಾನವನು ಅಂತ. ಇಲ್ಲಿ 7ರಲ್ಲಿ ಅದಿದೆ, ಆಮೇಲೆ ಅವಳಿಗೆ ಕಾಳಸರ್ಪ ಇದೆ. ಎಲ್ಲ ಅವರವರೇ ಜ್ಯೋತಿಷ್ಯರಾಗ್ಬಿಟ್ಟವ್ರೆ. ಅವನ ಹಣೆ ಬರದಲ್ಲಿ ಸ್ವಲ್ಪ ನೆಗೆಟಿವ್ ಬರ್ದಿದ್ರೆ ಸುಮ್ಮನೆ ಸೈಲೆಂಟ್ ಆಗಿ ಕಾಂಬಿನೇಷನ್ ನೋಡ್ಕೊಂಡು ಮಾಡ್ಬಿಡ್ಬೇಕು. ಕೆಲವರು ಯಾರ್ಯಾರಿಂದ ದೋಷ ಅಲ್ಲ, ಇದು ಪರಿಹಾರ ಅಂತೆ. ಹಿರಿಯರು ಒಪ್ಕೊಳ್ತಾ ಇಲ್ಲ, ಹಿರಿಯರು ಮಾಡ್ತಾ ಇಲ್ಲ ಅಂತ ಅದಕ್ಕೆ ನಾವು ಏನ್ ಪರಿಹಾರ ಮಾಡೋದು? ಅವ್ರು ಒಪ್ಕೊಂಡ್ರು, ಹಿರಿಯರು ಒಪ್ಕೊತಾ ಇಲ್ಲ ಅಂದ್ರೆ ಅದನ್ನ ಹೇಳ್ಬೇಕು, ಹೌದು ಸರ್ ಒಪ್ಕೊಳ್ತಾ ಇಲ್ಲ ಅಂತ. ಅದಕ್ಕೆ ಪರಿಹಾರ ಅಂದ್ರೆ ಏನು ಅಂತ ನಮ್ಗೆ ಅರ್ಥನೇ ಆಗಲ್ಲ ಕೆಲವರು ಮಾತಾಡೋದು. 35 ಆಯ್ತು. ಸೊ ಇಂಥದೆಲ್ಲ ಕಾಂಬಿನೇಷನ್ಗಳು ಮುಂಚೆನೆ ನೋಡಿ ಮೈಂಡ್ ಸೆಟ್ ಮಾಡಿಕೊಂಡು ಈ ಹಾದಿಲ್ ಹೋಗಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ಜ್ಯೋತಿಷ್ಯನ ಕಲೀರಿ. ಬೇಗ ಯಾವ್ಯಾವ ವಿಚಾರದಲ್ಲಿ ನಮ್ಗೆ ಇಲ್ವಾ, ನೆಗೆಟಿವ್ ಇಲ್ವಾ ಮುಗಿಸ್ಕೊಂಡು ಅದು ಏನೋ ಕಷ್ಟನೋ ಸುಖನೋ ಪಡ್ಕೊಂಡು ಹೋಗೋಣ. ಕಿತ್ತೋಯ್ತು ಅಂತ ಮುಂದಕ್ಕೆ ಹೋಗಿ ಯಾವ ಜೀವನದಲ್ಲಿ ಚೆನ್ನಾಗಿದೆ ಅದ್ರಲ್ಲಿ ಚೆನ್ನಾಗಿರ್ಬೇಕು. ದಿಸ್ ಈಸ್ ವಾಟ್ ಈಸ್ ಲೈಫ್. ಆಗಸ್ಟ್ 28ನೇ ತಾರೀಕು ಜಾಯ್ನ್ ಆಗಿ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.
ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.